ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಬುಧವಾರ ಬೆಳಗಿನ ವ್ಲಾಗು. ಟೈಮ್ ಬಂದು 6:30 ಆಗಿದೆ. ಬೆಳಗಿನ ಎದ್ಬಿಟ್ಟು 6 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಬಾಗಿಲು ಕಸ ಎಲ್ಲ ಗುಡಿಸಿ ಹಂಗೆ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದಿದ್ದೀನಿ. ಹಾಗೆ ಇವಾಗ ಕಾಫಿ ಮಾಡ್ಕೊತಾ ಇದ್ದೀನಿ. ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಾನು ಕಾಫಿ ಮಾಡಿ ಒಂದು 10 ನಿಮಿಷ ಅದನ್ನು ಕುಡ್ಕೊಂಡು ಕೂತ್ಕೊಬೇಕು. ಹಂಗೆ ನನಗೆ ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಫಸ್ಟ್ ಅದಕ್ಕೇ ಬೆಳಗ್ಗೆ ಎದ್ದ ತಕ್ಷಣವೇ ಕಾಫಿ ಮಾಡ್ಕೊಂಬಿಡ್ತೀನಿ. ಬೆಳಗ್ಗೆ ಎದ್ದು ಬಿಸಿನೀರೆಲ್ಲ ಕುಡಿಬೇಕು ಅಂತಾರೆ. ನಂಗೆ ಅಷ್ಟು ಇವಾಗಂದರೆ ನನ್ನ ಮಗನಿಗೆ ಟೈಮು 8 ಗಂಟೆ 8:15 ಅಷ್ಟರಲ್ಲೆಲ್ಲನೂ ಮನೆ ಬಿಡಬೇಕಾಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದೇಳಬೇಕು. 6 ಗಂಟೆಗೆಲ್ಲ ಎದ್ದೇಳ್ತೀನಿ. ಎದ್ದು ಎಲ್ಲ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬರೋ ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಟೈಮ್ ಆಗೋಗುತ್ತೆ. 6 ಗಂಟೆ 6:30 ಆಗೋಗುತ್ತೆ. 6:30ಗೆ ಕಾಫಿ ಎಲ್ಲ ಇಟ್ಕೊಂಡು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು 5ರಿಂದ 10 ನಿಮಿಷ ಕುತ್ಕೊತೀನಿ ಕುಡಿಯೋಕ್ಕೆ. ಕುಡಿದ್ಬಿಟ್ಟು ಆಮೇಲೆ ಕೆಲಸಗಳು ಸ್ಟಾರ್ಟ್ ಮಾಡ್ಕೊತೀನಿ. ಇವಾಗ ನೋಡಿ, ಇವತ್ತು ಟೊಮೆಟೊ ಗೊಜ್ಜು ಮತ್ತು ಚಪಾತಿ ಮಾಡೋಣ ಅಂದ್ಬಿಟ್ಟು ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದೀನಿ. ಚಪಾತಿ ಹಿಟ್ಟು ಕಲಸಿ ಸ್ವಲ್ಪ ಚೆನ್ನಾಗಿ ನಾದಿದ್ದೀನಿ. ಇದು ವೀಡಿಯೋಗೆ ಲೆಂತೆ ಆಗಿಬಿಡುತ್ತೆ ವೀಡಿಯೋ ಅಂದ್ಬಿಟ್ಟು ನೀಟಾಗಿ ಒಂದು ಸಲ ಕೆಳಗಡೆ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ವೀಡಿಯೋ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದು ಚಪಾತಿ ಹಿಟ್ಟನ್ನ ನೀಟಾಗಿ ಎಲ್ಲ ನಾದ್ಬಿಟ್ಟು ಒಂದು ಬೌಲ್ಗೆ ಹಾಕಿ ಎಲ್ಲ ಎತ್ತಿಕ್ಕಿದ್ದೀನಿ. ಚೆನ್ನಾಗಿ ನೆನ್ಕೊಂಡ್ರೆ ಆಮೇಲೆ ಚಪಾತಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಇವಾಗ ನೋಡಿ ಟೊಮೆಟೊ ಗೊಜ್ಜಿಗೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡೆ, ಟೊಮೆಟೊ ಕಟ್ ಮಾಡ್ಕೊಂಡೆ, ಹಾಗೆ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ ಹಾಕಿ ಮಾಡೋದು ಇವತ್ತು ಟೊಮೆಟೊ ಗೊಜ್ಜು. ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಚಪಾತಿಗೆ ಮತ್ತು ಟೊಮೆಟೊ ಗೊಜ್ಜು ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿರುತ್ತೆ ಟೇಸ್ಟ್. ಅದಕ್ಕೇ ಇವತ್ತು ಬೆಳಗ್ಗೆನೇ ಅಂದರೆ ಇವತ್ತೇನು ಕೆಲಸ ಇಲ್ಲ, ಆಫೀಸ್ಗೇನು ಹೋಗ್ತಾ ಇಲ್ಲ. ಆದ್ರೂ ಬೇಗನೆ ಎದ್ದೇಳಬೇಕು. ನನ್ನ ಮಗನಿಗೆ ಸ್ಕೂಲ್ಗೆ ವ್ಯಾನ್ ಬಂದುಬಿಡುತ್ತೆ. 8:15 ಅಷ್ಟರಲ್ಲೆಲ್ಲ ವ್ಯಾನ್ ಬಂದುಬಿಡುತ್ತೆ. ಸೊ ಅದಕ್ಕೇ ರಜಾ ಇಲ್ಲದೆ ಹೋದ್ರೂ ಅವ್ನಿಗೆ ಸ್ಕೂಲ್ ಇರೋದ್ರಿಂದ ಬೇಗನೆ ಎದ್ದೇಳಬೇಕು. ಎದ್ದು ಇವಾಗ ಎಲ್ಲನೂ ಕ್ಲೀನ್ ಅಂದರೆ ಅದೆಲ್ಲ ಇವಾಗ ಟೊಮೆಟೊ ಗೊಜ್ಜಿಗೆ ಏನೇನು ಬೇಕೋ ಎಲ್ಲ ಹಚ್ಚಿಟ್ಕೊಂಡು ಇವಾಗ ನೋಡಿ ಎಲ್ಲ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಟೊಮೆಟೊ ಗೊಜ್ಜು ರೆಸಿಪಿ ನಾನು ಶೇರ್ ಮಾಡಿಲ್ಲ, ಇವತ್ತು ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಎಲ್ಲ ಚಿಟ್ಕೊಟ್ಟಿದ್ಮೇಲೆ ಕರ್ಬೇವಿನ ಸೊಪ್ಪು ಬೇಕಾದ್ರೆ ಹಾಕ್ಕೊಬೋದು. ನಂಗೆ ಕರ್ಬೇವಿನ ಸೊಪ್ಪು ಏನು ಇಷ್ಟ ಆಗೋಲ್ಲ, ಅದಕ್ಕೆ ಹಾಕಿಲ್ಲ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಸಾಲ್ಟ್ ಹಾಕ್ಕೊಂಬಿಡ್ತೀನಿ. ಇವಾಗ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಬಿಡ್ತೀನಿ. ಅಂದರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಬೇಗನೆ. ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗುತ್ತೆ. ಅದಕ್ಕೇ ಉಪ್ಪು ಹಾಕ್ಕೊಂಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು, ಹಾಗೆ ನಮ್ಮ ಮನೇಲಿ ಮಾಡೋ ಬೇಳೆ ಸಾಂಬಾರು ಪುಡಿ ಬರುತ್ತಲ್ಲ ಅದೊಂದು 2 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಖಾರ ಕಮ್ಮಿ ನಮ್ಮ ಮನೇಲಿರೋ ಸಾಂಬಾರು ಪುಡಿ, ಅದಕ್ಕೆ 2ರಿಂದ 2.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲ ಹುಳಿ ಇರುತ್ತಲ್ಲ, ಸ್ವಲ್ಪ ಖಾರ ಮುಂದೆ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ನೋಡಿ ಇವಾಗೆಲ್ಲ ನನಗೆ ಸ್ವಲ್ಪನೇ ನೀರು, ಜಾಸ್ತಿ ಏನು ನೀರು ಹಾಕ್ಕೊಂಡಿಲ್ಲ. ಒಂದು ಗ್ಲಾಸಷ್ಟು, ಸಣ್ಣ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಟೊಮೆಟೊ ಗೊಜ್ಜು ರೆಡಿ ಆಗೋಗುತ್ತೆ. ಬೆಳ್ಳುಳ್ಳಿನೂ ಕುಟ್ಟು ಹಾಕ್ಕೊಬೋದು. ಅದು ಬೆಳ್ಳುಳ್ಳಿ ಅನ್ನಕ್ಕೆ ಮಾಡ್ಕೊತೀನಲ್ಲ, ಅನ್ನಕ್ಕೆ ಅಂತಲೇ ಟೊಮೆಟೊ ಗೊಜ್ಜು ಮಾಡ್ತೀನಲ್ಲ, ಆವಾಗ ಬೆಳ್ಳುಳ್ಳಿ ಕುಟ್ಬಿಟ್ಟು ಮಾಡ್ಕೊತೀನಿ. ಬೆಳ್ಳುಳ್ಳಿ ಇವಾಗ ಏನು ಹಾಕಿಲ್ಲ, ಬರೀ ಇಷ್ಟೇ ಹಾಕಿರೋದು. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಇವಾಗ ಕುದಿಸ್ಕೊತಾ ಇದ್ದೀನಿ ನೋಡಿ. ಎಲ್ಲ ಕುದ್ದು ಇದೆ ಚೆನ್ನಾಗಿ. ನೀರು ಸ್ವಲ್ಪನೇ ಹಾಕ್ಕೊಬೇಕು, ತೀರಾ ಜಾಸ್ತಿ ಹಾಕ್ಕೊಂಬಿಟ್ರು ಚೆನ್ನಾಗಿರಲ್ಲ, ಒಂಥರ ಟೇಸ್ಟ್ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೇ ಮೀಡಿಯಮಾಗಿ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಫಸ್ಟೇ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಲ್ಲ, ಸಾಂಬಾರು ಪುಡಿ ಹಾಕಿ ಒಂದು ಸ್ವಲ್ಪ ನೀರು ಚೂರು ಹಾಕ್ಕೊಂಡು ನೀರು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಟೇಸ್ಟಿಯಾಗಿರೋ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ. ಯಾಕಂದರೆ ಟೊಮೆಟೊ ಗೊಜ್ಜೆಲ್ಲ ರೆಡಿ ಆಯಿತು. ಇವಾಗ ನೋಡಿ ಅವನಿಗೆ ಬಾಕ್ಸ್ಗೆ ಎಷ್ಟು ಬೇಕೋ ಅಷ್ಟು, ಅವ್ನಿಗೆ ಇವಾಗ ತಿನ್ನೋದಕ್ಕೆ ಮತ್ತು ಬಾಕ್ಸ್ಗೆ ಎಷ್ಟು ಬೇಕೋ ಅಷ್ಟು ಚಪಾತಿ ಮಾಡ್ಕೊತಾ ಇದ್ದೀನಿ. 3 ಚಪಾತಿ ಮಾಡ್ತೀನಿ ಅಷ್ಟೇ ಇವಾಗ ಸದ್ಯಕ್ಕೆ. ಆಮೇಲೆ ಮಾಡ್ಕೊತೀನಿ. ಅವನಿಗೆ ಬಾಕ್ಸ್ಗೆಲ್ಲ ಕಟ್ಬಿಟ್ಟು ಅವ್ನು ಹೋದ್ಮೇಲೆ ನಾನು ಮಿಕ್ಕಿ ಚಪಾತಿ ಎಲ್ಲ ಒತ್ಕೊತೀನಿ. ಇವಾಗ ಸದ್ಯಕ್ಕೆ ಅವನಿಗೆ 2 ಬಾಕ್ಸ್ಗೆ ಅವನಿಗೆ ತಿನ್ನೋದಕ್ಕೊಂದು ಇಷ್ಟು ಮಾಡಿಕೊಂಡು ಇವಾಗ ಅದು ಸುಟ್ಕೊಂಬಿಡ್ಬೇಕು. ಚಪಾತಿ ಸುಟ್ಬಿಟ್ಟು ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವ್ನು ಕಳಿಸ್ಕೊಟ್ಬಿಟ್ಟು ನಿಧಾನಕ್ಕೆ ಸ್ವಲ್ಪ ಪಾತ್ರೆ ಎಲ್ಲ ಇದೆ ಅವೆಲ್ಲ ತೊಳೆದ್ಬಿಟ್ಟು ಆಮೇಲೆ ಚಪಾತಿ ಮಾಡ್ಕೊತೀನಿ. ಏನು ಕೆಲಸ ರಜಾ ಇರೋದ್ರಿಂದ ಇವತ್ತು ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಸ್ವಲ್ಪ ಬುಧವಾರ ಅಲ್ವಾ ಇವತ್ತು, ಸೊ ಎಲ್ಲನೂ ಕ್ಲೀನ್ ಮಾಡ್ಕೊಬೇಕು ಅಂತ ಹಾಗೆ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಕೊಂಬಿಡ್ತೀನಿ. ತಿರ್ಗಾ ನಾಳೆ ಬೆಳಗ್ಗೆ ಮಾಮೂಲಿ ಆಫೀಸ್ ಇರುತ್ತೆ. ಸೊ ಅದಕ್ಕೆ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಕೊಂಬಿಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸ ಮಾಡ್ಕೊಂಡು ಸ್ನಾನ ಮುಗಿಸಿ ದೇವ್ರ ಸಾಮಾನೆಲ್ಲ ತೊಳೆದಿರ್ತೀನಲ್ಲ, ದೇವ್ರ ಪೂಜೆಗೆಲ್ಲನೂ ರೆಡಿ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಹೊರಡೋಕ್ಕೆ ಸರಿ ಹೋಗುತ್ತೆ ಟೈಮು. ಅದಕ್ಕೇ ಇವತ್ತೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಚಪಾತಿ ಎಲ್ಲ ರೆಡಿ ಆಯಿತು. ಒಂದು ಚಪಾತಿ ಮಾಡೋದಿಷ್ಟೇ ವಿಡಿಯೋ ಮಾಡಿದ್ದೀನಿ, ಜಾಸ್ತಿ ಅದೆಲ್ಲ ತೋರ್ಸೋಕ್ಕಾಗೋದಿಲ್ಲ ಅಂತ.
ಐ ಮೀನ್ ಅಂದರೆ ಇದೇ ಒಂದು ನಿಮಿಷ ಆಗೋಗುತ್ತೆ ಈ ಚಪಾತಿ ಸುಡೋದೇ. ನೋಡಿ ಇವಾಗ ಇದನ್ನೆಲ್ಲ ನೀಟಾಗಿ ಸುತ್ತ ಎಲ್ಲ ಒಂಥರ ಬೆಂದಿರಲ್ಲ, ಅದಕ್ಕೇ ನೀಟಾಗೆಲ್ಲ ಪ್ರೆಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಒಂದೊಂದು ಹಿಟ್ಟು ಒಂದೊಂದು ಥರ ಇರುತ್ತೆ. ನೆನ್ನೆ ನಾನು ತಂದಿದ್ದು ಚಕ್ಕಿ ಫ್ರೆಶ್ ಗೋಧಿ ಹಿಟ್ಟು, ಅದು ನೋಡಿದ್ರೆ ನೋಡಿ ಸೈಡೆಲ್ಲ ಒಂಥರ ಬೇಗ ಕ್ಲಿಯರಾಗಿ ಫುಲ್ಲು ಸುತ್ತ ಒಂದೇ ಸಮ ಬೇಯೋದಿಲ್ಲ, ಒಂದೊಂದು ಚೂರು ಹಂಗಂಗೆ ಇರುತ್ತೆ. ಅದಕ್ಕೇ ಎಲ್ಲಿ ಬೆಂದಿರಲ್ವೋ ಅಲ್ಲೆಲ್ಲನೂ ನೀಟಾಗಿ ಪ್ರೆಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೊಬೇಕು ಇವಾಗಿನ ಚಪಾತಿ ಹಿಟ್ಗಳು. ಮುಂಚೆ ಥರ ಇರಲ್ಲ, ಏನಿಲ್ಲ. ಗೋಧಿ ಎಲ್ಲ ನಾವು ಬೀಸಿಸಿ ಮಾಡೋ ಚಪಾತಿ ಆದರೆ ಏನೋ ಇದಾಗ್ತಿತ್ತು. ಇವಾಗ ಬರೋ ಹಿಟ್ಗಳೆಲ್ಲನೂ ನೀಟಾಗಿ ಬೇಯಿಸ್ಕೊಂಡೆ ಚೆನ್ನಾಗಿ ಮಾಡ್ಕೊಂಡ್ರೇ, ಇಲ್ಲಾಂದರೆ ಹೆಲ್ತ್ ಇಶ್ಯೂಸ್ ಎಲ್ಲ ಆಗಿಬಿಡುತ್ತೆ. ಅದಕ್ಕೆ ಎಲ್ಲ ನೀಟಾಗಿ ಎಲ್ಲ ಸುತ್ತ ಸಣ್ಣ ಉರಿ ಮಾಡ್ಕೊಂಡೆ ನೀಟಾಗಿ ಸುತ್ತ ಎಲ್ಲ ಬೆಂದಿಲ್ಲದೆ ಇರೋ ಜಾಗ ಎಲ್ಲ ಪ್ರೆಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ಇವಾಗ ಚಪಾತಿ ಎಲ್ಲ ರೆಡಿ ಆಯಿತು. ಅವ್ನಿಗೆ ಬಾಕ್ಸ್ ಕಟ್ಬಿಟ್ಟು ಅವ್ನಿಗೆ ಹಾಕೊಂಡು ಕೊಟ್ಬಿಡ್ತೀನಿ. ಅವ್ನು ತಿನ್ಕೊಂಡು ಅವ್ನು ಆಲ್ರೆಡಿ ಇವಾಗ ಸ್ನಾನ ಎಲ್ಲ ಮಾಡ್ಕೊತಾ ಇದ್ದಾನೆ. ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗ್ತಾಯಿದ್ದಾನೆ. ನನಗೇನು ಅವನದೇನು ಪ್ರಾಬ್ಲಮ್ ಇಲ್ಲ, ಅವ್ನ ಪಾಡ್ಗೆ ಅವನ್ನೆಲ್ಲ ರೆಡಿ ಆಗ್ತಾ ನಾನು ಟಿಫನ್ ಮಾಡಿ ಕಟ್ಟೋದಷ್ಟೇ ಬೆಳಗ್ಗೆ ಎದ್ದು. ಇದಿಷ್ಟು ಮಾಡಿಕೊಟ್ಬಿಟ್ರೆ ಆಮೇಲೆ ಅವ್ನ ಪಾಡ್ಗೆ ಅವ್ನು ಹೋಗ್ತಾನೆ. ನೋಡಿ ಇವಾಗ ಬಾಕ್ಸು ಕಟ್ತಾಯಿದ್ದೀನಿ. 2 ಚಪಾತಿ ಹಾಕಿದ್ದೀನಿ. ಬಾಕ್ಸ್ 2 ಚಪಾತಿ ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ಟೊಮೆಟೊ ಗೊಜ್ಜು ಹಾಕ್ತಾಯಿದ್ದೀನಿ. ಇದು ಪ್ಲಾಸ್ಟಿಕ್ ಬಾಕ್ಸೇ ಇದು. ಇವಾಗ ಸದ್ಯಕ್ಕೆ ಇನ್ನೊಂದು ಬಾಕ್ಸು ಇದು ಮಾಡಿದ್ದೀನಿ. ಇನ್ನೊಂದು 3 ಬಾಕ್ಸ್ ಇತ್ತು ಲಂಚ್ ಬಾಕ್ಸು ಸ್ಟೀಲ್ದೇನೆ. ಅದು ಯಾಕೋ ಒಂಥರ ಸ್ಮೆಲ್ ಬಂದಂಗೆ ಆಗಿಬಿಟ್ಟಿದೆ. ಅದಕ್ಕೆ ಅದ್ರಲ್ಲಿ ಹಾಕೋದು ಬೇಡ ಅಂದ್ಬಿಟ್ಟು ಸೋಪಿಂದ ಇದ್ರಲ್ಲಿ ತೊಳೆದ್ಬಿಟ್ಟಿದ್ದೆ. ಅದು ಫುಲ್ಲು ಪ್ಲಾಸ್ಟಿಕ್ಕಿಂದಲ್ವಾ ಫುಲ್ಲು ಸ್ಮೆಲ್ ಇತ್ತು, ಅಂದರೆ ಸೋಪಿಂದು. ಅದಕ್ಕೆ ಅದು ಬೇಡ ಅಂದ್ಬಿಟ್ಟು ಈ ಬಾಕ್ಸಲ್ಲಿ ಕಟ್ತಾಯಿದ್ದೀನಿ. ಇದರಲ್ಲೇ ತೊಗೊಂಡೋಗುವಂಥ ಹೊಸ ಬಾಕ್ಸ್ನ ಆರ್ಡ್ರ್ ಮಾಡಿದ್ದೀನಿ. ಬರಬೇಕು, ನೋಡೋಣ ಯಾವಾಗ ಬರುತ್ತೆ ಅಂತ. ಇವಾಗ ಬಾಕ್ಸ್ಗೆ ಹಾಕಿದ್ದೀನಿ. ಇವಾಗ ನೋಡಿ ಇವನಿಗೆ ತಿನ್ನೋದಕ್ಕೊಂದು ಚಪಾತಿ ಹಾಕ್ಕೊಡ್ತೀನಿ. ಬೆಳಗ್ಗೆನೇ ಟೈಮ್ ಇನ್ನೂ 8 ಗಂಟೆನೂ ಆಗಿಲ್ಲ, 7:45 ತಿನ್ನೋಕ್ಕಾಗಲ್ಲ. ಅದಕ್ಕೆ ಒಂದು ಹಾಕ್ಕೊಟ್ಟಿದ್ದೀನಿ, ತಿನ್ಬಿಟ್ಟು ಹೊರಡು ಅಂತ. ಮನೆ ಹತ್ರನೇ ವ್ಯಾನ್ ಬರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಇನ್ ಟೈಮ್ 8:15 ಅಷ್ಟರಲ್ಲಿ ಎಲ್ಲ ರೆಡಿ ಆಗಬೇಕಷ್ಟೇ. ಇವಾಗ ನೋಡಿ ಅವನು ತಿನ್ಬಿಟ್ಟು ಅವ್ನ ಪಾಡ್ಗೆ ಹೊರಟ. ಇವಾಗ ನಾನಿರೋ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ನೈಟು ಮುದ್ದೆ ಮಾಡಿದ್ನಲ್ಲ, ಆ ಪಾತ್ರೆ ಹಿಟ್ಟಿಂದು ಎಲ್ಲ ಇತ್ತಲ್ಲ, ಅದೆಲ್ಲ ರಾತ್ರಿನೇ ನೆನೆಸಿಟ್ಟಿರ್ತೀನಲ್ಲ, ಅದು ಇವಾಗೆಲ್ಲ ತೆಗೆದ್ಬಿಟ್ಟು ನೀಟಾಗಿ ತೊಳ್ಕೊತೀನಿ. ಒಂದೊಂದು ಸಲ ಟೈಮ್ ಇತ್ತು ಅಂದರೆ ಬೆಳಗ್ಗೆನೇ ತೊಳೆದ್ಬಿಟ್ಟು ಟಿಫನ್ ಮಾಡ್ತಿದ್ದೆ. ಇವಾಗ ಸ್ವಲ್ಪ ಈ ವರ್ಷದಿಂದ ಅವ್ನಿಗೆ 8:15 ಹೋಗ್ಬೇಕಾಗಿರೋದ್ರಿಂದ ಎಲ್ಲ ಆಮೇಲೆ ಅವ್ನಿಗೆ ಟಿಫನ್ ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಆಮೇಲೆಲ್ಲ ಪಾತ್ರೆ ಎಲ್ಲ ತೊಳ್ಕೊತೀನಿ. ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಗುಡಿಸಿ ಒರೆಸಿ ಸ್ನಾನಗಿನ ಮುಗಿಸಿ ರೆಡಿಯಾಗಿ ನಮ್ಮ ಮನೆಯವರು ಅವ್ರು ಸ್ನಾನ ಮುಗಿಸಿ ದೀಪ ಎಲ್ಲ ಹಚ್ತಾ ಇರ್ತಾರೆ. ನಾನು ಆಮೇಲೆ ಸ್ನಾನ ಮುಗಿಸಿ ದೇವ್ರ ಕೈ ಮುಗಿದ್ಬಿಟ್ಟು ಟಿಫನ್ ಮುಗಿಸ್ಕೊಂಡು ಹೊರಡೋಷ್ಟೊತ್ತಿಗೆ 9:30 ಆಗೋಗುತ್ತೆ. ಹೆಂಗೆ ಮಾಡಿದ್ರೂ ಟೈಮ್ ಆಗೋಗುತ್ತೆ. ನೋಡಿ ಇವಾಗೆಲ್ಲ ಪಾತ್ರೆ ಎಲ್ಲ ನೀಟಾಗೆಲ್ಲ ವಾಶ್ ಮಾಡಿ ಶಿಂಕೆಲ್ಲ ತೊಳ್ಕೊಂಬಿಟ್ಟೆ. ಆಮೇಲೆ ಇವಾಗೆಲ್ಲನೂ ವಾಷಿಂಗ್ ಹಾಕ್ತಾಯಿದ್ದೀನಿ, ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ. ಅದು ಬಟ್ಟೆ ಎಲ್ಲ ವಾಶ್ ಆಗಿಬಿಟ್ಟು ಆಮೇಲೆ ತೊಗೊಂಡೋಗಿ ಹಾರಾಕ್ಬಿಟ್ಟು ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಕೊಂಡು ದೇವ್ರ ಸಾಮಾನು ಬೆಳಗ್ಗೆನೇ ತೊಳ್ಕೊಂಬಿಡೋಣ ಅಂದ್ಕೊಂಡಿದ್ದೀನಿ. ವೀಡಿಯೋ ಏನು ಶೇರ್ ಮಾಡಿಲ್ಲ, ಕರೆಂಟ್ ಹೊಟ್ಟೋಗ್ಬಿಟ್ಟಿತ್ತು. ಅದಕ್ಕೆ ನಾನು ವೀಡಿಯೋ ಏನು ಮಾಡಿಲ್ಲ. ಇದು ಜಾಸ್ತಿ ಲೆಂತಿಯಾಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಎಷ್ಟಿದೆಯೋ ಅಷ್ಟು ವೀಡಿಯೋ ಅಷ್ಟೇ ಮಾಡಿದ್ದೀನಿ. ಮಧ್ಯಾಹ್ನದಿಂದ ಮಾಡಿರೋ ವೀಡಿಯೋನ ಇನ್ನು ನಾಳೆ ಅಪ್ಲೋಡ್ ಮಾಡೋಣ ಅಂತ. ಜಾಸ್ತಿ ಆಗಿಬಿಟ್ರೆ ನೋಡೋದು ಕಷ್ಟ ಆಗ್ಬಿಡುತ್ತೆ, ನೋಡೋದು ಇಲ್ಲ ಜನ. ಅದಕ್ಕೇ ಒಂದು 10 ಮಿನಿಟ್ಸ್ ಆಗೋಷ್ಟು ಮಾತ್ರ ವೀಡಿಯೋ ಇಟ್ಕೊಂಡು ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಇದು ಕಂಫರ್ಟು. ಇವಾಗ ಸ್ವಲ್ಪ ಮಳೆಗಾಲ ಬಂತಲ್ಲ, ಅದಕ್ಕೆ ಒಂದು ಕಂಫರ್ಟು ತಂದಿಟ್ಕೊಂಬಿಟ್ಟಿದ್ದೀನಿ 1 ಲೀಟ್ರದ್ದು. ಆ ಕಡೆ ರಿಂದೂ ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಇದು ಏನಪ್ಪ ಇದು ಕಂಫರ್ಟೂ ಹಾಕಿದ್ರೆ ಘಮ ಚೆನ್ನಾಗಿರುತ್ತೆ ಬಟ್ಟೆಗಳ್ದು, ಸ್ಮೆಲ್ ಬರಲ್ಲ ಅಂದ್ಬಿಟ್ಟು. ಮಳೆಗೆ ಬಂದರೆ ಇನ್ನು ಒಣಗಲ್ವಲ್ಲ ಬಟ್ಟೆಗಳು, ಅವಾಗ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಸೊ ಅದಕ್ಕೇ ಕಂಫರ್ಟ್ ರಿನ್ ಜೊತೆಗೆ ಕಂಫರ್ಟು ಹಾಕ್ಬಿಟ್ಟು ಇದು ಮಾಡೋಣ ಅಂತ, ವಾಶ್ಗೆ ಹಾಕೋಣ ಅಂತ. ಇವಾಗೆಲ್ಲ ವಾಶ್ಗೆಲ್ಲ ಹಾಕ್ಬಿಟ್ಟು ಬಂದ್ಬಿಟ್ಟು ಇವಾಗ ನೋಡಿ ಇವೆಲ್ಲನೂ ಫರ್ನಿಚರ್ ಇದೆಲ್ಲ ತೆಗೆದ್ಬಿಟ್ಟು ಎಲ್ಲ ಒದ್ರುಬಿಟ್ಟು ಗುಡಿಸ್ಕೊತಾ ಇದ್ದೀನಿ. ಈಗ ಗುಡಿಸ್ಬಿಟ್ಟು ಆಮೇಲೆ ಚಪಾತಿ ಮಾಡ್ಕೊತೀನಿ. ನಮ್ಮ ಮನೆಯವ್ರು ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಆಮೇಲೆ ಚಪಾತಿ ಎಲ್ಲ ಮಾಡಿಕೊಂಡು ಅವ್ರಿಗೆ ಟಿಫನ್ ಎಲ್ಲ ಹಾಕ್ಕೊಟ್ಬಿಟ್ಟು ಆಮೇಲೆ ನೆಲ ಒರೆಸ್ಕೊಳ್ಳೋಣ ಅಂತ ಬಟ್ಟೆ ಎಲ್ಲ ಹಾರಾಕ್ಬಿಟ್ಟು ಬಂದುಬಿಡ್ತೀನಿ. ಆಮೇಲೆ ನೆಲ ಎಲ್ಲ ಒರೆಸ್ಕೊಂಡು ದೇವ್ರ ಸಾಮಾನು ತೊಳ್ಕೊಂಡು ನಾಳೆಗೆ ದೇವ್ರ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊತೀನಿ. ಇವಾಗ ಸದ್ಯಕ್ಕೆ ದೇವ್ರ ಸಾಮಾನು ತೊಳ್ಬಿಟ್ಟು ಎತ್ತಿಡೋದು ಅಷ್ಟೇ. ಇವಾಗೆಲ್ಲ ನೋಡಿ ಎಲ್ಲ ಫರ್ನಿಚರ್ದೆಲ್ಲ ಇದು ಮಾಡಿದೆ. ಇವಾಗ ಕಸ ಎಲ್ಲ ಗುಡಿಸ್ಕೊಂಬಂದ್ಬಿಡ್ತೀನಿ. ಕಸ ಗುಡಿಸ್ಬಿಟ್ರೆ ಒಂದು ಅರ್ಧ ಮುಕ್ಕಾಲು ಕೆಲಸ ಮುಗ್ದಂಗೆ. ನಮ್ಮ ಮನೆಯವ್ರಿಗೆ ಚಪಾತಿಗಳೆಲ್ಲನೂ ಇವಾಗ ಇಟ್ಕೊಬೇಕು. ನಮ್ಮಮ್ಮಂಗೆ ನನಗೆ ಎಲ್ಲ ಆಗಬೇಕಲ್ಲ, ಅದೆಲ್ಲ ಚಪಾತಿಗಳು ಆಮೇಲೆ ಹೊಸ್ಕೊತೀನಿ. ಒಂಥರ ಏನೋ ಜ್ವರ ಬಂದಂಗೆ ಮೈಯೆಲ್ಲ ಸುಡ್ತಾ ಇತ್ತು. ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಆದರೆ ಮಾಡ್ಕೊಬೇಕು, ನಾಳೆ ಬೆಳಗ್ಗೆ ಹೋಗ್ಬೇಕಲ್ಲ. ಇಲ್ಲಾಂದರೆ ಇವತ್ತು ಲೇಸಿನೆಸ್ ಆಗಿಬಿಟ್ರೆ ನನಗೆ ತಿರ್ಗಾ ನಾಳೆ ಕಷ್ಟ ಆಗಿಬಿಡುತ್ತೆ. ಅದಕ್ಕೇ ಒಂದು ಇದು ನೈಸಿಪ್ ಮಾತ್ರೆ, ಪೇಯ್ನ್ ಕಿಲ್ಲರ್ ಮಾತ್ರೆ ತೊಗೊಂಡು
ಎಲ್ಲ ಕೆಲಸ ಎಲ್ಲ ಬೆಳಗ್ಗೆನೇ ನುಂಗ್ಬಿಟ್ಟೆ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.